ಒಂದು ಮಗುನ ಎತ್ಕೊಂಡು ಹೋಗಿದ್ದಂಥದ್ದು, ದಾಳಿ ನಡೆಸಿದ್ದಂಥದ್ದು ಇತ್ತೀಚೆಗಷ್ಟೇ ನಡೆದಿದ್ದಂತಹ ಘಟನೆ ಇನ್ನೂ ಕೂಡ ಅದು ನೆನಪಿದೆ. ಹೇಗೆ 3 ವರ್ಷದ ಮಗುವನ್ನ ತನ್ನ ಬಾಯಲ್ಲಿ ಕಚ್ಕೊಂಡು ಹೋಗಿ ದಾಳಿ ಮಾಡಿ, ಇನ್ನು ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ ಬೀದಿ ನಾಯಿಗಳ ದಾಳಿಯಿಂದಾಗಿ. ಇಷ್ಟೆಲ್ಲ ಆಗುವಾಗ ನಮ್ಮ ಬೆಂಗಳೂರು ಅಂತ ಬಂದಾಗ್ಲೂ ಅಷ್ಟೇ, ಒಂದು ಬೀದಿನಲ್ಲಿ ಏನಿಲ್ಲ ಅಂದ್ರೂ ಒಂದು 10-20 ನಾಯಿಗಳು ಏಕಾಏಕಿಯಾಗಿ ದಾಳಿ ನಡೆಸುವಂಥದ್ದು ಇದ್ದೇ ಇರುತ್ತೆ. ಈ ರೀತಿಯಾಗಿ KR ಪುರಂನಲ್ಲಿ ವಿದ್ಯಾರ್ಥಿನಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಒಂದಲ್ಲ ಎರಡಲ್ಲ 15 ಬೀದಿ ನಾಯಿಗಳು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದೆ. ಆ ದೃಶ್ಯ ನೋಡ್ತಿದ್ರೆ ಇಂಥವ್ರಿಗೂ ಕೂಡ ಭಯ ಆಗುತ್ತೆ. ಬೀದಿ ನಾಯಿಗಳು ದಾಳಿಯನ್ನ ನಡೆಸಿರುವಂಥದ್ದು. ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಎಷ್ಟೇ ಕೂಗಾಟಗಳು ಕೇಳಿ ಬರ್ತಾ ಇದ್ರು ಕೂಡ, ಪ್ರಯತ್ನ ಪಟ್ಟರು ಕೂಡ ಈ ಕಡೆ ಪ್ರಾಣಿ ಪ್ರಿಯ ಸಂಘದವರು ಯಾಕೆ ಆ ರೀತಿ ಮಾಡ್ತೀರಾ, ಏನ್ ಮಾಡ್ತಾವು ಅಂತಾರೆ. ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ, ಬೇರೆ ಬೇರೆ ಕಡೆಗಳಲ್ಲೂ ಅಷ್ಟೇ. ಅದರಿಂದ ಹಾನಿಗಳು ಹೆಚ್ಚಾಗ್ತಾ ಇದೆ. ವಿದ್ಯಾರ್ಥಿನಿ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಆ ವಿದ್ಯಾರ್ಥಿನಿ ಈಗ ಮೇಘನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾಳೆ. ಇಲ್ಲಿ ಯಾರ್ದು ಏನು ತಪ್ಪಿರೋದಿಲ್ಲ. ಸಂಪಾಡಿಗೆ ತಾವು ನೋಡ್ಕೊಂಡು ಹೋಗ್ತಾ ಇದ್ರು ಕೂಡ ಯಾವ ಒಂದು ಬೀದಿ ನಾಯಿ ಯಾವ ಪರಿಸ್ಥಿತಿಲಿ ಇರುತ್ತೆ, ಯಾವಾಗ ಅಟ್ಯಾಕ್ ಮಾಡುತ್ತೆ ಏನು ಗೊತ್ತಾಗಿರೋದಿಲ್ಲ. ಸಾಕಷ್ಟು ಭಯಾನಕ ಅಂತ ಹೇಳ್ಬೋದು. ಭಯದಿಂದ ಓಡಾಡ್ಬೇಕು ರಸ್ತೆಗಳಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೀದಿ ನಾಯಿಗಳ ಅಟ್ಟಹಾಸದಿಂದ. ಅವಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಬೇಕು. ಬೀದಿ ನಾಯಿಗಳನ್ನ ಹಿಡ್ಕೊಂಡು ಹೋಗಿ ಯಾವ ಒಂದು ಜಾಗದಲ್ಲಿ ಅವನ್ನ ಇಡಬೇಕು ಎಲ್ಲ ಕೂಡ ಈ ಪ್ರಯತ್ನಗಳು ನಡೀತಾ ಇದೆ. ಆದ್ರೂ ಕೂಡ ಪ್ರಾಣಿ ಪ್ರಿಯ ಸಂಘದವರು ಬೀದಿ ನಾಯಿಗಳು ಏನ್ ಮಾಡ್ತಿದೆ ನಿಮ್ಗೆ ಅಂತಾರೆ. ಈ ರೀತಿಯಾಗಿ ಸಮಸ್ಯೆ ಆದಾಗ್ಲೇ ಅನ್ಸುತ್ತೆ ಬುದ್ಧಿ ಬರೋದು. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಹಲ್ಲೆಯನ್ನ ನಡೆಸಿರುವಂತದ್ದು ಬೀದಿ ನಾಯಿಗಳು. ಇದೇ ರೀತಿಯಾಗಿ ಘಟನೆಗಳು ನಡೀತಲೇ ಇರುತ್ತೆ ಸಾಕಷ್ಟು ಕಡೆಗಳಲ್ಲಿ. ಅದ್ರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳು ಮೇಲೆ ಹಲ್ಲೆ ನಡೆದಿರುತ್ತೆ. ಅವರಿಗೆ ಗೊತ್ತಾಗಿರೋದಿಲ್ಲ. ಇನ್ನು ಕೆಲವರಂತೂ ಆಟ ಆಡೋಕ್ ಹೋಗ್ತಾರೆ ನಾಯಿ ಬಂತು ಅಂದ್ರೆ. ಭಯಾನಕ ಅಂತ ಹೇಳ್ಬೋದು. ನಾವು ನೋಡ್ತಾ ಇದ್ದೀವಿ ಬೀದಿ ನಾಯಿ ಕಚ್ಚಿ ಯಾವ ರೀತಿಯಾಗಿ ಗಾಯಗಳಾಗಿದೆ ಅಂತ. ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ದಂತ ವಿದ್ಯಾರ್ಥಿನಿ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಎಷ್ಟೆಲ್ಲ ಅಪಾಯ, ರೇಬಿಸ್ ರೋಗದ ಭಯ ಉಂಟಾಗ್ತಾ ಇದೆ. ಅಂತ ನಡುವೆ ಒಂದು ನಾಯಿ ಕಚ್ಚಿದ್ರು ಆ ವಿಷ ಎಷ್ಟರ ಮಟ್ಟಿಗೆ ಅದು ಅಫೆಕ್ಟ್ ಮಾಡುತ್ತೆ ನಮ್ಮ ದೇಹವನ್ನ. ಅದ್ರ ಮಧ್ಯೆ 15 ಒಂದೇ ಸಲ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಹೇಗೆ ಆ ಮಗು ತಡ್ಕೊಂಡಿರ್ಬೋದು ವಿದ್ಯಾರ್ಥಿನಿ. ಇದಕ್ಕೊಂದು ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಒಂದು ಅಂತ್ಯವನ್ನ ಆಡ್ಬೇಕಾಗತ್ತೆ. BBMP ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಎಲ್ಲ ಏರಿಯಾಗಳಲ್ಲೂ ಕೂಡ ಬೀದಿ ನಾಯಿಗಳ ಅಟ್ಟಹಾಸ ಇದ್ದೇ ಇರುತ್ತೆ. ರಸ್ತೆಗಳಲ್ಲಿ ಓಡಾಡೋಕೆ ಭಯ ಪಡ್ಬೇಕು. ಇನ್ನು ಮಕ್ಕಳಂತೂ ಆಚೆ ಕಳ್ಸೋದಕ್ಕೆ ಜನ ಹೆದರ್ಕೋತಾರೆ ಪೇರೆಂಟ್ಸ್. ಇನ್ನು ತಂಪಾಡಿಗೆ ತಾವು ಹೋಗ್ತಾ ಇದ್ದವ್ರಿಗೂ ಕೂಡ ಏಕಾಏಕಿಯಾಗಿ ಅಟ್ಯಾಕ್ ಮಾಡುತ್ತೆ ಬೀದಿ ನಾಯಿಗಳು. ಇದಕ್ಕೊಂದು ಅಂತ್ಯವನ್ನ ಹಾಡಲೇಬೇಕಾಗುತ್ತೆ. KR ಪುರಂನ ಆಸ್ಪತ್ರೆಯಲ್ಲಿ ಗಾಯಗೊಂಡಿರುವಂತಹ ಮೇಘನಾ ಅನ್ನುವಂತಹ ವಿದ್ಯಾರ್ಥಿನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಸ್ತೆಯಲ್ಲಿ ಹೋಗ್ತಾ ಇರ್ತಾಳೆ ವಿದ್ಯಾರ್ಥಿನಿ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ 15ಕ್ಕೂ ಹೆಚ್ಚು ಬೀದಿ ನಾಯಿಗಳು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ಯಾವುದು ಕೂಡ ಸೂಚನೆ ಇರೋದಿಲ್ಲ. ಈ ರೀತಿಯಾಗಿ ತಂಪಾಡಿಗೆ ತಾವು ನಡ್ಕೊಂಡು ಹೋಗ್ತಾ ಇದ್ದವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಇನ್ನು ವಯಸ್ಸಾದಂಥವ್ರು ಅಷ್ಟೇ ಭಯದಿಂದ ರಸ್ತೆಯಲ್ಲಿ ಸಂಚಾರ ನಡೆಸಬೇಕು. ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ ವಿದ್ಯಾರ್ಥಿನಿ ನಡ್ಕೊಂಡು ಹೋಗುವಂತಾಗ ಆ ನಾಯಿಗಳೆಲ್ಲವೂ ಕೂಡ ಹಿಂದೆ ಹೋಗ್ತಾ ಇರುವಂಥದ್ದು ನೋಡಿ. ಒಂದ್ ಅಟ್ಯಾಕ್ ಮಾಡುತ್ತೆ, ಅದಾದ ನಂತರದಲ್ಲಿ ಮಿಕ್ಕ ನಾಯಿಗಳು ಕೂಡ ಕಚ್ಚೋಕ್ ಮುಂದಾಗುತ್ತೆ. ಅವಕ್ಕೆ ಯಾವ ರೋಗ ಇರುತ್ತೋ ಗೊತ್ತಿರೋದಿಲ್ಲ. ಯಾವ ರೋಗ ಇವಾಗ ಅಂಟು ರೋಗವಾಗಿ ಆ ವಿದ್ಯಾರ್ಥಿನಿಯನ್ನ ಕಾಡುತ್ತೆ ಗೊತ್ತಿರೋದಿಲ್ಲ. ರೇಬಿಸ್ ಅಂತ ಭಯಾನಕ ರೋಗ. ಒಂದ್ಸಲ ಅಟ್ಯಾಕ್ ಮಾಡಿದ್ರೆ ಇಡೀ ನಮ್ಮ ಜೀವನ ಪೂರ್ತಿ ನರಳೋ ಹಾಗೆ ಮಾಡುತ್ತೆ. ಇಡೀ ನಮ್ಮ ದೇಹದ ಒಂದೊಂದು ಅಂಗವನ್ನು ಕೂಡ ನರಳೋ ಹಾಗೆ ಮಾಡುತ್ತೆ. ಇಷ್ಟು ಭಯಾನಕವಾದಂಥ ಪ್ರಾಣಿ ಅಂತ ಹೇಳ್ಬೋದು. ಅಂದ್ರೆ ಅವನ್ನ ಯಾವ ರೀತಿ ನೋಡ್ಕೋಬೇಕು, ಯಾವ ಜಾಗದಲ್ಲಿ ನೋಡ್ಕೋಬೇಕು, ಅದರ ಮೇಲೆ ಅವು ಎಷ್ಟು ಅಂದ್ರೆ ನಮಗೆ ಅಟ್ಯಾಕ್ ಮಾಡುತ್ತಾ ಇಲ್ವಾ ಅದು ಕೂಡ ಡಿಪೆಂಡ್ ಆಗಿರುತ್ತೆ.